ಹಾಗಾಗಿ ನಾನೇ ನೋಡಿದ್ದೀನಿ. ನಾವು ಲಾಗ್ ಈಗ ಮಾಡ್ಕೊಂಡು ಅಡ್ಡಾಡ್ಬೇಕಾದ್ರೆ ನಮ್ಮ ತಂದೆ ತಾಯಿ ಹೇಳಿರ್ತಾರೆ, ಏನು ನಿಮಗೆ ಅವ್ನು ಲಾಗ್ ಮಾಡ್ತಿದ್ದೆ. ನಮ್ಮ ತಂದೆ ನನಗೆ ಎಷ್ಟೋ ಸತಿ ಕೇಳಿದಾರೆ, ಏನು ಲಾಗ್ ಮಾಡ್ತಿದ್ದೆ ಅಂತ, ವಿಡಿಯೋ ಮಾಡ್ತಿದ್ದೆ ಅಂತ, ಹಂಗೆ ಮಾಡ್ತಿದ್ದೆ ಅಂತ ಹೇಳಿದಾರೆ. ನೀನು ಇನ್ನೊಬ್ಬರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂದರೆ ಇನ್ನೊಬ್ಬರು ನಮ್ಗೆ ಇಂಪಾರ್ಟೆಂಟ್ ಇಲ್ಲ. ನಾವು ಮಾಡೋ ಕೆಲಸ ನಮಗೆ ಇನ್ಕಮ್ ಬರೋದು. ಇನ್ನೊಬ್ಬರ ಬಗ್ಗೆ ತಲೆ ಕೆಡಿಸ್ಕೋಬೇಕು. ನಮ್ದು ಜನದ ಪ್ರಾಬ್ಲಮ್ ಏನು ಗೊತ್ತಾ, ನಾವು ಏನಾರು ಒಂದು ಕೆಲಸ ಮಾಡಬೇಕಾದ್ರೆ ನಮ್ಮದು ಮನೆಯವ್ರು ಹೇಳ್ತಾರೆ, ನಿನ್ನ ಮಗ ಏನು ಅದು ಮಾಡ್ತಿದ್ದಾನೆ, ಅವನ ಕೈಲಿ ಏನಾಗುತ್ತೆ, ಏನು ವಿಡಿಯೋ ಮಾಡ್ಸಕತ್ತಿದೆಯಾ, ಏನು ವಿಡಿಯೋ ಮಾಡ್ತಿದ್ದಾನೆ, ಈ ಟೈಮಲ್ಲಿ ಈ ಏಜಲ್ಲಿ ಓದೋದೆಲ್ಲ ಬಿಟ್ಟು ಕಿಶನ್ ಏನು ಮಾಡ್ತಿದ್ದಾನೆ, ವಿಡಿಯೋ ಮಾಡ್ಕೊಂಡು ಅಡ್ಡಾಡ್ತಿದ್ದಾನೆ, ಹುಚ್ಚುಚ್ಚರ್ಗತಿ ಏನೋ ಒಂದು ಮಾಡ್ತಿದ್ದಾನೆ ಅಂತ ಏನು ಮಾಡ್ತಾರೆ, ನಮ್ಮ ಬಗ್ಗೆ ಬ್ಯಾಡ್ ಕಮೆಂಟ್ ಏನು ಮಾಡ್ತಾರೆ, ನಮ್ಮ ತಂದೆ ತಾಯಿಗೆ ಹೇಳ್ಕೊತ ಹೋಗ್ತಿರ್ತಾರೆ. ಬಟ್ ನಾವು ಇನ್ನೊಬ್ರು ಏನೋ ಹೇಳ್ತಿದ್ದಾರೆ, ನಮ್ಮ ತಂದೆ ತಾಯಿಗೆ ನಮ್ಮ ಬಗ್ಗೆ ಬ್ಯಾಡ್ ಕಮೆಂಟ್ ಹೇಳ್ತಿದ್ದಾರೆ. ಬಟ್ ಹೇಳೋರು ಯಾರು ನಮ್ಗೆ ಏನು ಮಾಡೋಲ್ಲ, ಜೀವನದಲ್ಲಿ ಲೈಫ್ ಕಟ್ಕೋಕೆ ಏನು ಮಾಡೋಲ್ಲ, ಸಾಥ್ ಕೊಡೋಲ್ಲ. ಬಟ್ ಸಾಥ್ ಕೊಡೋಲ್ಲ ಅಂದಮೇಲೆ ನಮ್ಮ ಜೀವನ ನಾವೇ ಕಟ್ಕೋಬೇಕಂದ್ರೆ ನಮ್ಮ ಜೀವನ ಯಾವ ಥರ ಕಟ್ಕೋಬೇಕು, ಏನೇನು ಮಾಡ್ಕೊಬೇಕು, ನಮ್ಮ ಬಗ್ಗೆ ನಾವು ಥಿಂಕ್ ಮಾಡಬೇಕು. ಇನ್ನೊಬ್ರು ಹೇಳ್ತಿದ್ದಾರೆ, ಹಂಗೆ ಹೇಳ್ತಿದ್ದಾರೆ, ಅದನ್ನ ಮಾಡಬಾರ್ದು, ಇದನ್ನು ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ಇನ್ನೊಬ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಹೇಳೋರು ಯಾರು ನಮ್ಮ ಜೀವನ ಬಗ್ಗೆ ಏನು ಹೇಳೋಲ್ಲ. ಹೇಳೋದ್ರಿಂದ ನಮ್ಗೆ ಅಷ್ಟು ಇಂಪಾರ್ಟೆಂಟ್ ಆಗೋಲ್ಲ. ನಮ್ಮ ಲೈಫು ಯಾವ ಥರ ಕಟ್ಕೋಬೇಕಂತ ಥಿಂಕ್ ಮಾಡ್ತಾ ಹೋದ್ರೆ ಏನಾಗುತ್ತೆ, ನಾವು ಸಕ್ಸಸ್ ಆಗಿ ಹಾಕ್ತೀವಿ. ಇವಾಗ ನಮ್ಮ ಬಗ್ಗೆ ಬ್ಯಾಡ್ ಕಮೆಂಟ್ ಹೇಳ್ತಿದ್ದಾರೆ, ಬಟ್ ನಾವು ಸಕ್ಸಸ್ ಆದಮೇಲೆ ಇವ್ನ ಗತಿ ಏನೋ ಒಂದು ಮಾಡಬೇಕು, ಮಾಡಿದ್ರೆ ಏನಾಗುತ್ತೆ, ನಾವು ಗ್ರೋತ್ ಆಗಿ ಹಾಕಿವಿ ಅಂತ ಏನು ಮಾಡ್ತಾರೆ, ತಾವೇ ಬಂದು ನಾವು ಏನೋ ಮಾಡಿದಾನ ಅನ್ಕೋತಾರೆ. ಮಾಡೋಬಿಟ್ರೆ ಅಷ್ಟೇ. ಮಾಡೋ ಮಟ್ಟ ಯಾರಾದರೂ ಬ್ಯಾಡ್ ಕಮೆಂಟ್ ಹೇಳ್ತಾರೆ, ಮಾಡೋ ಮಟ್ಟ ಯಾರೂ ನಂಬಲ್ಲ. ಮಾಡಿದ್ಮೇಲೆ ಫಸ್ಟ್ ಮಾಡೋ ಕೆಲಸನ ದಿನನಿತ್ಯ ಮಾಡೋಕ್ಕಿಂತ ಇವತ್ತು ಮಾಡಿರೋ ಕೆಲಸಕ್ಕಿಂತ ನಾಳೆ ಮಾಡೋದು ಇನ್ನೂ ಬೆಟರಾಗಿ ಮಾಡಬೇಕು. ಅವಾಗೇನಾಗುತ್ತೆ, ಕೆಲಸ ಭಾಳ ಚೆನ್ನಾಗಿ ಮುಂದೆ ಹೋಗುತ್ತೆ. ಒಂದು ದಿನಕ್ಕೆ ಸಾಕಾಯ್ತಂದರೆ ಜೀವನದಾಗಲ್ಲ. ದಿನ ಮಾಡೋ ಕೆಲಸ ಫುಲ್ ಬೆಟರಾಗಿ ಮಾಡ್ಕೋತ ಹೋಗ್ಬೇಕು. ದಿನಕ್ಕೆ ನಮ್ಮ ಕೆಲಸ ಬೆಟರ್ ಆಗ್ತಾ ಹೋಗ್ಬೇಕು. ಅವಾಗೇನಾಗುತ್ತೆ, ನಾವು ಮಾಡೋ ಕೆಲಸ ಸಕ್ಸಸ್ ಆಗೇ ಆಗುತ್ತೆ.